ರಾಜಧಾನಿ ಬೆಂಗಳೂರಿನಲ್ಲಿ ಮುಂದುವರಿದ ಗ್ಯಾಸ್ ಟ್ರಬಲ್. ಬಹುತೇಕ ಹೋಟೆಲ್ಗಳಿಗೆ ಇನ್ನೂ ಸಿಗ್ತಾ ಇಲ್ಲ ವಾಣಿಜ್ಯ ಸಿಲಿಂಡರ್. ಸೌದೆಒಲೆಯಲ್ಲಿ ಅಡಿಗೆ ಮಾಡ್ತಿರುವಂತಹ ಹೋಟೆಲ್ಗಳು ಕಾರ್ಪೊರೇಷನ್ ಸರ್ಕಲ್ ಬಳಿ ಸೌದೆಒಲೆಯಲ್ಲೇ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಸೌತ್ ಇಂಡಿಯನ್ ಊಟ ಮಾತ್ರವನ್ನ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾರ್ತ್ ಇಂಡಿಯನ್ ಮೆನು ಕೈಬಿಟ್ಟಂತ ಹೋಟೆಲ್ಗಳು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಂತ ಹೋಟೆಲ್ ಮ್ಯಾನೇಜರ್ ಈಗಾಗಲೇ 70% ಬಿಸ್ನೆಸ್ ಹಾಳಾಗಿ ಹೋಗ್ಬಿಟ್ಟಿದೆ. ಏನು ಸಹ ಬಿಸ್ನೆಸ್ ಆಗ್ತಾ ಇಲ್ಲ. ಅದನ್ನೇ ನಂಬಿಕೊಂಡು ಜೀವನ ಮಾಡುವಂತಹ ಎಷ್ಟೋ ಕುಟುಂಬಗಳು, ಎಷ್ಟೋ ಕೆಲಸಗಾರರು ಇಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಏನು ಸಹ ಬಿಸ್ನೆಸ್ ಆಗ್ತಾ ಇಲ್ಲ. ಆಲ್ರೆಡಿ ಒಂದು 70% ಬಿಸ್ನೆಸ್ ಅಷ್ಟು ಕೂಡ ಹಾಳಾಗಿ ಹೋಗಿದೆ. ಗ್ರಾಹಕರೇ ಬರ್ತಾ ಇಲ್ಲ. 30% ಮಾತ್ರ ನಡೀತಾ ಇದೆ. ಅದರಲ್ಲೇ ನಾವು ಸ್ವಲ್ಪ ಲಾಭವನ್ನ ಮಾಡ್ಕೊಳ್ಬೇಕು ಅಂತೇಳಿ TV5 ಕನ್ನಡಕ್ಕೆ ಹೋಟೆಲ್ ಮ್ಯಾನೇಜರ್ ತಿರುಮಲ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಸೌದೆಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದೇವೆ. ಸೌದೆಒಲೆಯನ್ನ ಅಡುಗೆ ಮಾಡ್ತಿರ್ಬೇಕು. ಕೆಲವೊಂದು ಗ್ರಾಹಕರು ಬರುವುದಿಲ್ಲ. ಕೆಲವರು ಸೌದೆಒಲೆ ಅಡುಗೆಯನ್ನು ಇಷ್ಟಪಡ್ತಾರೆ, ಮತ್ತೆ ಕೆಲವರು ಇಷ್ಟಪಡೋದಿಲ್ಲ, ಆ ಹೊಗೆಯನ್ನ ಸೇವಿಸೋದಿಲ್ಲ ಅಂತ ಹೇಳೋರು ಒಂದು ಕಡೆ. ಆದರೆ ಅದು ಮಾಡೋಕ್ಕೂ ಸಹ ಕಷ್ಟ ಆಗುತ್ತೆ. ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆ ಒಲೆ ಉರಿಯಲ್ಲಿ ಬೇಯ್ತಾ ಅಡುಗೆ ಬೇಯೋದಲ್ಲದೆ ಇವರು ಕೂಡ ಬೇಯ್ಕೊಂಡು ಅಡುಗೆಯನ್ನು ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಇದನ್ನು ನಿಭಾಯಿಸೋದು ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಹೇಳಿ ಕಳಕಳಿಯಿಂದ ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆ ಏನಿದೆ ಅಂತ ಹೇಳಿ ಎಲ್ಲವನ್ನು ಸಹ ತೋಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಒಂದು ಚಿಟ್ಚಾಟನ್ನು ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ನಾವಿವಾಗ ಪೈ ವಿಹಾರದ ಹೋಟೆಲ್ನಲ್ಲಿ ಇದ್ದೀವಿ. ಹೋಟೆಲ್ನ ಮೇಲ್ಗಡೆ ನಾವು ಇರುವಂಥದ್ದು ನೋಡ್ಬೋದು. ಇಲ್ಲಿ ಈಗಾಗಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ 10,000 ಏನು ಸಿಲಿಂಡರ್ಗಳನ್ನು, ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಹೇಳಿದೆ. ಆದರೆ ವಸ್ತುಸ್ಥಿತಿಯಲ್ಲಿ ಹತ್ರ ಇದು ಬೇರೆನೇ ಕಾಣ್ತಾ ಇದೆ. ಇವರು ಇನ್ನೂ ಕೂಡ ಸೌದೆ ಒಲೆಯನ್ನು ಡಿಪೆಂಡ್ ಆಗಿರುವಂತಹ ಸ್ಥಿತಿಗಳು ಈಗ ಇಲ್ಲಿ ಕಾಣ್ತಾ ಇರುವಂಥದ್ದು. ಸರಿಸುಮಾರು ಇಲ್ಲಿ ದಿನಕ್ಕೆ ಸಾವಿರಾರು ಮಂದಿ ಗ್ರಾಹಕರು ಬಂದು ತಿಂಡಿಗಳನ್ನು, ಊಟವನ್ನು ಸೇವನೆ ಮಾಡ್ತಾರೆ. ಈಗ ಮಧ್ಯಾಹ್ನ ಊಟದ ಸಮಯ ಕೂಡ ಇರುವಂಥದ್ದು. ಸಹಜವಾಗಿ ಈಗ ನೋಡಿ ವಿಜುವಲಲ್ಲಿ ಗ್ರೇವಿಯನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆ ಈಗಾಗಲೇ ರೈಸು ಬೇರೆ ಬೇರೆ ಐಟಮ್ಗಳನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಒಂದು ರೀತಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಇರುವಂಥದ್ದು ಇನ್ನೂ ಕೂಡ ನಗರದಲ್ಲಿ ಕಂಟಿನ್ಯೂ ಆಗಿದೆ. ಹಲವು ಅಂತಂದರೆ ದರ್ಶಿನಿಗಳಲ್ಲಿ, ಹೋಟೆಲ್ಗಳಲ್ಲಿ ಕೂಡ ಇದು ಈಗ ಮತ್ತೆ ಸರ್ವಸಾಮಾನ್ಯ ಆಗಿರುವಂಥದ್ದು. ನಿನ್ನೆ ಬಂದಂತಹ ಒಂದಿಷ್ಟು ಮೀಟಿಂಗ್ಗಳು, ಸರ್ಕಾರದ ಭರವಸೆ ನೋಡಿದ್ರೆ ಸಿಲಿಂಡರ್ಗಳು ಸಿಕ್ತು, ಈ ಸೌದೆ ಒಲೆಗಳಿಗೆ ಮುಕ್ತಿ ಸಿಗುತ್ತೆ ಅನ್ನುವಂತಹ ಆಶಾಭಾವನೆಯಲ್ಲಿ ಹೋಟೆಲ್ ಉದ್ದಿಮೆದಾರರಿದ್ದರು. ಆದರೆ ಈಗ ಮತ್ತೆ ಅದು ಬರೀ ನಿರಾಸೆ ಆಗಿರುವಂಥದ್ದು, ಆಸೆಯಾಗಿ ಮತ್ತೆ ಉಳಿದುಕೊಂಡಿರುವಂಥದ್ದು. ಸಹಜವಾಗಿ ಸೌದೆಗಳನ್ನು ಹಾಗೆಯೇ ಕಟ್ಟಿಗೆಗಳನ್ನು ಅವಲಂಬಿತವಾಗಿ ಅಡುಗೆ ಮಾಡುವಂತಹ ಸ್ಥಿತಿ ಈಗ ನಗರಗಳಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಹಂಗೆ ನನ್ನ ಜೊತೆಗೆ ಮ್ಯಾನೇಜರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮುಖ್ಯವಾಗಿ ಯಾವ್ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ, ಹಾಗೆಯೇ ಇಲ್ಲಿ ಒಂದು ರೀತಿಯಲ್ಲಿ ಎಲ್ಲೋ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು ಅನ್ನುವಂಥದ್ದು ಕೂಡ ನಾನು ಕೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಮುಖ್ಯವಾಗಿ ತಾವು ಕೂಡ ಈಗ ಸೌದೆ ಒಲೆಯಲ್ಲೇ ಈಗ ಏನು ಅಡುಗೆಗಳನ್ನು ಮಾಡುವಂಥದ್ದು ಆ ಪ್ರಕ್ರಿಯೆ ಕಂಟಿನ್ಯೂ ಆಗಿದೆ. ನಿನ್ನೆ ಸರ್ಕಾರ ಕೂಡ ಒಂದು ಭರವಸೆ ಕೊಟ್ಟಿತ್ತು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ, ನಿಮಗೆ 20% ಏನು ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಹೋಟೆಲ್ಗಳಿಗೆ ಕೊಡ್ತೀವಿ ಅನ್ನುವಂಥದ್ದು. ಈಗ ನಿಮ್ಗೆ ನೋಡಿದ್ರೆ, ವಸ್ತುಸ್ಥಿತಿ ನೋಡಿದ್ರೆ ನಿಮಗೆ ಸಿಲಿಂಡರ್ ಸಿಕ್ಕಿಲ್ಲ, ಅದೇ ಸ್ಥಿತಿ ಮುಂದುವರೆದಿದೆ. 15 ದಿವಸದಿಂದ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ನಾವು ಸೌತ್ ಇಂಡಿಯನ್ ಐಟಮ್ಸ್ ಮಾತ್ರ ಮೇಲ್ಗಡೆ ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ನಾರ್ತ್ ಇಂಡಿಯನ್ ಐಟಮ್ಸ್ ಏನೂ ಇಲ್ಲ. ಇನ್ನೂ ಹಿಂಗೆ ಒಂದು ವಾರ ಹೋದರೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಸರ್ ನಮಗೆ. ಮುಖ್ಯವಾಗಿ ಈಗ ಇವತ್ತು ನಿಮಗೆ ಡೀಲರ್ಗಳಿಂದ ಸಿಲಿಂಡರ್ಗಳು ಸಿಗುತ್ತೆ, ನಿನ್ನೆನೇ ಸಿಗಬೇಕಿತ್ತು ಅನ್ನುವಂತಹ ಮಾಹಿತಿಗಳಿದೆ. ನಿಮ್ಮ ಸಂಘದವ್ರು ಏನಾದರೂ ಮಾಹಿತಿಗಳು ಕೊಟ್ಟಿದ್ದಾರಾ? ಇಲ್ಲ, ನಮ್ಮ ಡೀಲರ್ಗೆ ಫೋನ್ ಮಾಡಿದ್ದೀವಿ. ಇವತ್ತೇನೋ ಬರುತ್ತೆ, ನಮಗೆ 20% 30% ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕಾಯ್ಕೊಂಡಿದ್ದೀವಿ ಸರ್. ಪರ್ ಡೇ ನಿಮಗೆ ಎಷ್ಟು ಬೇಕಾಗುತ್ತೆ ಸಿಲಿಂಡರ್ಗಳು? 5 ಸಿಲಿಂಡರ್ ಬೇಕು ಸರ್, ಡೈಲಿ 5 ಸಿಲಿಂಡರ್ ಬೇಕಾಗುತ್ತೆ ಸರ್. ಈಗ ನಿನ್ನೆ ಬಂದಿರೋಂಥ ಮಾಹಿತಿ ಪ್ರಕಾರ ನಿಮಗೆ 1 ಅಥವಾ 2 ಕೊಡ್ತೀವಿ ಅನ್ನೋಂಥದ್ದು, ಪ್ರತಿ ಹೋಟ್ಲಿಗೆ 2 ಕೊಡ್ತೀವಿ. ಅದೇ 2 ಕೊಟ್ಟರೆ ಅಟ್ಲೀಸ್ಟ್ ನಾವು ನಾರ್ತ್ ಇಂಡಿಯನ್ ರೋಟಿ ಕರಿಯಾರು ಮಾಡ್ಕೋಬೋದು ಸರ್. ಸೌತ್ ಇಂಡಿಯನ್ ಒಲೆಲೇ ಮಾಡಬೇಕಾಗುತ್ತೆ. 2 ಕೊಟ್ಟರೆ ಸೌತ್ ಇಂಡಿಯನ್ ಸಾಕಾಗಲ್ಲ ಆ ಸಿಲಿಂಡರ್ ಸರ್. ಸರ್, ಇದು ಒಲೆಗಳದ್ದು ರೇಟು, ಈ ಸೌದೆಗಳದ್ದು ರೇಟು ಕೂಡ ಜಾಸ್ತಿ ಆಗಿದೆ ಅನ್ನೋಂಥದ್ದು. ಎಲ್ಲಿಂದ ತರ್ತೀರಾ, ಹೇಗಿದೆ ಪರಿಸ್ಥಿತಿ? ಇಲ್ಲ, ಇಲ್ಲಿ ಮೈಸೂರು ರೋಡಲ್ಲಿ ಮಿಲ್ ಇದೆ ಸರ್, ಅಲ್ಲಿಂದ ತೊಗೊಂಬರ್ತೀವಿ ನಾವು. ಪೀಸ್ ಲೆಕ್ಕ, KG ಲೆಕ್ಕ ತೊಗೊಂಬರ್ತೀವಿ. ಈಗ ಎಷ್ಟು ದಿನದಿಂದ ಹಿಂಗೆ ಮಾಡ್ತಿದ್ದೀರಾ ಸರ್? ಲಾಸ್ಟ್ ಮಂಡೇಯಿಂದ ಸರ್, 15 ಡೇಸ್ ಆಯ್ತು ಇವತ್ತು. ಕಸ್ಟಮರ್ಸ್ಗಳು ಹೇಗೆ ಕಡಿಮೆ ಆಗಿದೆ? ನೀವು ಟೇಬಲ್ಸ್ಗಳು ನೋಡ್ತಾ ಇದ್ದೀವಿ, ತುಂಬ ಕಮ್ಮಿ ಆಗ್ತಾ ಇದೆ. ಕಸ್ಟಮರ್ಸ್ಗೆ ಅದು ಬೇಕಾದ ಐಟಮ್ ಸಿಗ್ತಾ ಇಲ್ವಲ್ಲ ಸರ್, ಲಿಮಿಟೆಡ್ ಐಟಮ್ ಸಿಗ್ತಾ ಇದೆ. ಅದಕ್ಕೋಸ್ಕರ ಬರ್ತಾ ಇಲ್ಲ. ಅವ್ರು ರೋಟಿ ಕೇರಿ ಕೇಳಿದರೆ ನಾವು ಸೌತ್ ಇಂಡಿಯನ್ ಮೀಲ್ಸ್ ಅಂತ ಹೇಳ್ತೀವಿ, ಅದನ್ನು ಬೇಡ ಅಂತಾರೆ. ಅದಕ್ಕೋಸ್ಕರ ಕಸ್ಟಮರ್ ಕಡಿಮೆ ಆಗಿದೆ ಸರ್. ಈಗ ನೀವು ಬ್ಲ್ಯಾಕಲ್ಲಿ ಏನು ಟ್ರೈ ಮಾಡಲಿಲ್ಲ ಸಿಲಿಂಡರ್ ಪಡಲಿಕ್ಕೆ? ಅಷ್ಟು 1-2 ಸಲ ಟ್ರೈ ಮಾಡಿದ್ವಿ ಸರ್, ಆಮೇಲೆ ಮತ್ತೆ ನಿಲ್ಲಿಸಿದ್ವಿ. ಅದನ್ನು ಆಗಲ್ಲ, ಅದು 7,000-8,000 ಕೊಟ್ಟು ತಗೊಳಕ್ಕಾಗಲ್ಲ ಅದು. ಸರ್, ಈಗ ಲಾಸ್ಟ್ 1 ವೀಕ್ ಅಥವಾ 10 ದಿನಗಳಿಂದ ನಿಮಗೆ ಎಷ್ಟು ನಷ್ಟ ಆಗಿರೋದು ಹೋಟೆಲ್? ಸರ್ 70% ಹೋಗಿದೆ ಸರ್, ಬರೀ 30% ಮಾತ್ರ. ಅಟ್ಲೀಸ್ಟ್ ನಮ್ಮ ಸ್ಟಾಫ್ಗಾರಾದರೂ ಮಾಡಲೇಬೇಕು ಸರ್ ನಾವು. ಅವರು 50 ಜನ ಸ್ಟಾಫ್ ಇದ್ದಾರೆ, ಅವ್ರಿಗೋಸ್ಕರ ಅಡುಗೆ ಮಾಡಲೇಬೇಕು. ಓಕೆ.
ಇದು ಒಂದು ರೀತಿಯಲ್ಲಿ ಪೈ ವಿಹಾರದ ಹೋಟೆಲ್ ಮ್ಯಾನೇಜರ್ ಅವ್ರು ಹೇಳ್ತಾ ಇರುವಂಥದ್ದು. ಸಹಜವಾಗಿ ನಮಗೆ ಸಿಲಿಂಡರ್ ಸಿಗುತ್ತೆ ಅನ್ನುವಂಥದ್ದು ಇವತ್ತು ಬೆಳಗ್ಗೆ ಡೀಲರ್ಗಳಿಂದ ಕಮ್ಯುನಿಕೇಷನ್ ಆದರೂ ಕೂಡ ಈ ತಕ್ಷಣದವರೆಗೆ ನಮಗೆ ಯಾವುದೇ ರೀತಿಯ ಕಮರ್ಷಿಯಲ್ ಸಿಲಿಂಡರ್ಗಳ ವ್ಯವಸ್ಥೆ ಆಗಿಲ್ಲ. ಆದರೂ ಕೂಡ ನಮಗೆ ಬೇಕಾಗಿರುವಂಥದ್ದು ಪ್ರತಿನಿತ್ಯ 5 ಸಿಲಿಂಡರ್ ರಿಕ್ವೈರ್ಮೆಂಟ್ ಇರುವಂಥದ್ದು. 1-2 ಕೊಟ್ಟರೆ ಏನೂ ಸಾಕಾಗಲ್ಲ. ನಾವು ಸಹಜವಾಗಿ ಮತ್ತೆ ಸೌದೆ ಒಲೆಗಳನ್ನು ಅದರಿಂದಲೇ ಅಡುಗೆ ಮಾಡಲಿಕ್ಕೆ ಡಿಪೆಂಡ್ ಆಗುವಂಥ ಸ್ಥಿತಿ ಮುಂದುವರಿಯುತ್ತೆ ಅನ್ನುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ.